ಕೊಟ್ಟ ಮಾತು ಈಡೇರಿಸಲೇ ಇಲ್ಲ ಸಚಿವರು. ಸುವರ್ಣ ನ್ಯೂಸ್ ವರದಿಗೆ ಸ್ಪಂದಿಸಿದ ಆರ್ಎಂವಿ ಆಸ್ಪತ್ರೆ, ಹುಡುಗನ ಕೈ ಸರಿಪಡಿಸಲು ಮುಂದಾದ ಖಾಸಗಿ ಆಸ್ಪತ್ರೆ. ಕೈ ಕೊಡಿ ಸಚಿವರೇ ಅನ್ನೋ ಬೀದರ್ ಬಾಲಕನ ಕಥೆ ಸುವರ್ಣ ನ್ಯೂಸ್ನಲ್ಲಿ ಬಿತ್ತರವಾಗ್ತಿದ್ದಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಾಸಿಗೆ ಮಾತ್ರ ಸಿಕ್ತು. ಆದರೆ 2 ದಿನ ಕಳೆದರೂ ವೈದ್ಯರು ಟ್ರೀಟ್ಮೆಂಟ್ ಶುರು ಮಾಡಲಿಲ್ಲ. ಸರ್ಕಾರಕ್ಕೆ ಮನುಷ್ಯತ್ವ ಇಲ್ದಿದ್ರೆ ಏನಂತೆ? ಸುವರ್ಣ ನ್ಯೂಸ್ ವೀಕ್ಷಿಸಿ. ಆಸ್ಪತ್ರೆಯೊಂದು ಬಾಲಕನಿಗೆ ನೆರವಿನ ಹಸ್ತ ಚಾಚಿದೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಆಟವಾಡ್ತಾ ಮುರಿದುಕೊಂಡ ಕೈಗೆ ಸಿಗದ ಚಿಕಿತ್ಸೆಯ ಭರವಸೆ ನೀಡಿ ಮಾತು ಮರೆತ ಆರೋಗ್ಯ ಸಚಿವರು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಳ್ಳದ ವೈದ್ಯರು. ಇದು ಕೊಳೆತ ಕೈ ಹಿಡ್ಕೊಂಡು ಚಿಕಿತ್ಸೆಗಾಗಿ ಬೆಂಗಳೂರು ಬೀದಿಯಲ್ಲಿ ಅಲೆದಾಡ್ತಿರೋ ಬೀದರ್ನ ಬಾಲಕ ರತಿಕಾಂತನ ಕತೆ. ಆರೋಗ್ಯ ಸಚಿವರ ಭರವಸೆಯಂತೆ ಮೊದಲು ರವಿಕಾಂತನನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆಸ್ಪತ್ರೆ ಸಿಬ್ಬಂದಿ ಮಲಗಲು ಒಂದು ಬೆಡ್ ನೀಡಿ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿದ್ದನ್ನ ಬಿಟ್ರೆ ಮತ್ಯಾವುದೇ ಚಿಕಿತ್ಸೆಯನ್ನು ನೀಡಲಿಲ್ಲ. ಇದರಿಂದ ದಿನೇ ದಿನೇ ಬಾಲಕನ ಕೈ ಕೊಳೆಯುತ್ತಾ ಬಂತು. ಸುವರ್ಣ ವಾಹಿನಿಯಲ್ಲಿ ಈ ಹುಡುಗನ ಕರುಣಾಜನಕ ಕಥೆಯನ್ನ ನುಡಿದ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಆರ್ವಿಎಂ ಆಸ್ಪತ್ರೆ ರವಿಕಾಂತನ ನೋವಿಗೆ ಮಿಡಿಯಿತು. ಸುವರ್ಣ ನ್ಯೂಸ್ಗೆ ಫೋನ್ ಆಯಿಸಿ ಬಾಲಕನಿಗೆ ನೆರವಾಗೋದಾಗಿ ತಿಳಿಸಿದ್ರು. ಸುವರ್ಣ ನ್ಯೂಸ್ ತಂಡ ಕಾಳಜಿಯಿಂದ ರತಿಕಾಂತನನ್ನು ಆರ್ವಿಎಂ ಆಸ್ಪತ್ರೆಗೆ ಸೇರಿಸಿತು. ಬಾಲಕನನ್ನು ದಾಖಲಿಸಿಕೊಂಡ ಆರ್ವಿಎಂ ವೈದ್ಯರು ನಂಜಾಗಿದ್ದ ಕೈ ಪರೀಕ್ಷಿಸಿ ಆದಷ್ಟು ಬೇಗ ಶಸ್ತ್ರಚಿಕಿತ್ಸೆ ನಡೆಸುವುದಾಗಿ ತಿಳಿಸಿದ್ರು. ಜೊತೆಗೆ ಸಂಪೂರ್ಣ ಚಿಕಿತ್ಸೆಯನ್ನು ಉಚಿತವಾಗಿ ನೀಡೋ ಭರವಸೆ ಕೂಡ ನೀಡಿದ್ರು. ಈ ಮಗುವನ್ನು ನೀವು ತಂದು ಕೊಟ್ಟಿರೋದು ಇದು ಶುಶ್ರೂಷೆಗಾಗಿ, ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ನಮ್ಮ ಭಾಗ್ಯ ಅಂತ ತಿಳ್ಕೊತೀವಿ. ಅದು ಎಷ್ಟರ ಮಟ್ಟಿಗೆ ನಾವು ಕೈಯನ್ನು ಉಳಿಸ್ಬೋದು ಅನ್ನೋದು ನೆಕ್ಸ್ಟ್ ನಮ್ಮ ಆ್ಯಕ್ಷನ್ ಪ್ಲಾನು. ಅದಾದ ತಕ್ಷಣ ಬಹುಶಃ ಒಂದು 7-8 ದಿನದಲ್ಲಿ ನಾವು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸುವ ಒಂದು ಸಾಧ್ಯತೆ ಇದೆ. ನಮಗೆ ಯಾವ ವೆಚ್ಚಗಳನ್ನು ಯಾರೂ ಕೊಡುವ ಅಗತ್ಯ ಇಲ್ಲ. ನಮ್ಮ ಆಸ್ಪತ್ರೆಯಿಂದನೇ ಎಲ್ಲ ವೆಚ್ಚಗಳನ್ನು ಭರಿಸ್ತೇವೆ. ಬಾಲಕನನ್ನು ಆರ್ವಿಎಂ ಆಸ್ಪತ್ರೆಗೆ ದಾಖಲಿಸಿದ ನಂತರ ಆತನ ತಾಯಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಗನ ಬಾಳಿಗೆ ಬೆಳಕಿನ ಭರವಸೆ ತಂದುಕೊಟ್ಟಿರೋ ಸುವರ್ಣ ನ್ಯೂಸ್ ಮತ್ತು ಆರ್ವಿಎಂಗೆ ಧನ್ಯವಾದ ಹೇಳಿದ್ರು. ಸುವರ್ಣದ ಅವರು ಬಂದು ನಮಗೂ ಸಹಾಯ ಮಾಡಿ ದವಾಖಾನೆ ತೊಗೊಂಡು ಬಂದಿದ್ದಾರೆ. ಬಂದರೆ ಎಲ್ಲ ಚೆನ್ನಾಗೇ ಕಾಣಿಸ್ತಿದೆ. ನಮ್ಮ ಮಗನಿಗೆ ಇಲ್ಲಿ ಬರ್ತಿದ್ದ ತಕ್ಷಣ ಮತ್ತು ಟ್ರೀಟ್ಮೆಂಟ್ ಸರಿಯಾಗಿ ಮಾಡ್ಯಾರ. ಶೂರ ಹೇಳಿಕೆ ನೀಡಿದ್ದ ಸರ್ಕಾರಕ್ಕೆ ಭರ್ತಿ ನಿದ್ರೆ. ಸಾವಿರಾರು ವೈದ್ಯರಿರುವ ವಿಕ್ಟೋರಿಯಾ ಆಸ್ಪತ್ರೆ ಆಲಸ್ಯ. ಮನುಷ್ಯತ್ವ ಇಲ್ಲದವರು ಎಂದುಕೊಂಡು ಮಾನವೀಯತೆಗೆ ಸ್ಪಂದಿಸಿರೋ ಆರ್ವಿಎಂ ಆಸ್ಪತ್ರೆಗೆ ಅಭಿನಂದಿಸೋಣ. ರತಿಕಾಂತನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ಹಾರೈಸೋಣ. ರಕ್ಷಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.